ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ 8th ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಯೂನಿಟ್ 7 LO7 ಪ್ರಿಪೇರ್ ಎ ರೈಟ್ ಅಪ್ ಆಫ್ಟರ್ ಸೀಕಿಂಗ್ ಇನ್ಫಾರ್ಮೇಷನ್ ಇನ್ ಪ್ರಿಂಟ್ ಆನ್ಲೈನ್ ನೋಟಿಸ್ ಬೋರ್ಡ್ ನ್ಯೂಸ್ ಪೇಪರ್ ಎಕ್ಸೆಟ್ರಾ. ವಿದ್ಯಾರ್ಥಿಗಳಲ್ಲಿ ಯೂನಿಟ್ 7 8ನೇ ತರಗತಿಯ ಇಂಗ್ಲೀಷ್ ಕಲಿಕಾ ಬಲವರ್ಧನೆ ಕೀ ಆನ್ಸರ್ಸನ್ನು ನೋಡಬಹುದಾಗಿರುತ್ತೆ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಬರ್ತಕ್ಕಂತಹ ಯಾವುದೇ ವಿಡಿಯೋಗಳನ್ನು ತಪ್ಪದೆ ನೋಡಿ, ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯೂನಿಟ್ 7ಗೆ ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ನೋಡಿ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಷನ್ ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ಇಲ್ಲಿ ಅಬ್ಸರ್ವ್ ಎ ಗಿವನ್ ಪಿಕ್ಚರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಒಂದು ಹನಿ ಬಿ ಜೇನು ಹುಳದ ಚಿತ್ರವನ್ನು ಕೊಟ್ಟಿದ್ದಾರೆ. ನಿಮಗೆ ಈಗಾಗಲೇ ದ ಲಿಟ್ಲ್ ಬಿಸಿ ಬಿ ಪೊಯಮ್ ಇರುತ್ತೆ, ಅಲ್ಲಿ ಈ ಒಂದು ಜೇನು ಹುಳದ ಬಿಸಿಯ ಬಗ್ಗೆ ನಾವು ಕಲ್ತಿರ್ತೇವೆ. ಇದಕ್ಕೆ ಕ್ವಶನ್ಸನ್ನು ನೋಡಿದಾಗ ವಾಟ್ ಈಸ್ ದ ಬಿಸಿ ಡೂಯಿಂಗ್? ಬಿಸಿ ಈಸ್ ಸ್ಟೋರಿಂಗ್ ಹನಿ. ವೇರ್ ಈಸ್ ದ ಬಿ? ಬಿ ಈಸ್ ಇನ್ ಹೈವ್. ವಾಟ್ ಡಸ್ ಹನಿ ಬಿ ಪ್ರಿಪೇರ್? ಹನಿ ಬಿ ಪ್ರಿಪೇರ್ಸ್ ಹನಿ. ಹೌ ಡಸ್ ದ ಹನಿ ಬಿ ಬಿಲ್ಡ್ ಇಟ್ಸ್ ಸೆಲ್ಸ್? ಹನಿ ಬಿ ಬಿಲ್ಡ್ ಇಟ್ಸ್ ಸೆಲ್ಸ್ ಇನ್ ವ್ಯಾಕ್ಸ್ ಸ್ಕಿಲ್ಫುಲಿ. ಇದು ಪೊಯಮ್ಗೆ ಬಂದಾಗ ಸ್ಕಿಲ್ಫುಲಿ, ಹಾಗೆ ಬರಿಬೇಕಂದ್ರೆ ಬೈ ವ್ಯಾಕ್ಸ್. ಹ್ಯಾವ್ ಯು ಎವರ್ ಸೀನ್ ಎ ಬಿ? ಎಸ್. ವಾಟ್ ಡು ಯು ಲೈಕ್ ಮೋಸ್ಟ್ ಅಬೌಟ್ ದ ಬಿ? ಇಟ್ಸ್ ಹಾರ್ಡ್ ವರ್ಕ್ ಆ್ಯಂಡ್ ಎ ಬಿಸಿ. ಇಟ್ ಈಸ್ ಎ ಹಾರ್ಡ್ ವರ್ಕರ್ ಆ್ಯಂಡ್ ವೆರಿ ಬಿಸಿ ಬಿ. ನೆಕ್ಸ್ಟ್, ಪ್ರಿಪೇರ್ ಎ ಸ್ಮಾಲ್ ರೈಟ್ ಅಪ್ ಬೇಸ್ಡ್ ಆನ್ ದ ಪಿಕ್ಚರ್ ಆ್ಯಂಡ್ ಯುವರ್ ಆನ್ಸರ್ ಅಂತ ಕೊಟ್ಟಿದೆ. ಅಂದರೆ ಅದನ್ನು ನೋಡಿ ನಾವು ಒಂದು ಸ್ಮಾಲ್ ರೈಟ್ ಅಪ್. ಹನಿ ಬಿ ಈಸ್ ಎ ವೆರಿ ಬಿಸಿ creature, it always busy, it gathers honey from the flowers. ಈ ರೀತಿಯಾಗಿ ಇಟ್ ಬಿಲ್ಡ್ ಇಟ್ಸ್ ಹೈವ್ ಸ್ಕಿಲ್ಫುಲಿ ವಿತ್ ವ್ಯಾಕ್ಸ್, ಈ ರೀತಿ ಒಂದು ರೈಟ್ ಅಪ್ ಅನ್ನು ಬರೀಬೇಕು. ಆ್ಯಂಡ್ ನೆಕ್ಸ್ಟ್ ಬಂದಾಗ ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಕೊಟ್ಟಿದೆ. ಇಲ್ಲಿ ಚಿತ್ರವನ್ನು ನೋಡಿದಾಗ ಒಂದು ಕ್ಲಾತ್ ಶಾಪು, ಆ ಕ್ಲಾತ್ಸ್ನ ಮೇಲೆ ಒಂದು ಅದರ ರೇಟ್ಸನ್ನು ಎಲ್ಲವನ್ನು ಕೊಟ್ಟಿದೆ. ಅದನ್ನೆಲ್ಲ ನೋಡಿದ ನಂತರ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. What would you like to buy in the above shop? I would like to buy trousers or dress. ನಿಮಗೆ ಇಷ್ಟ ಬಂದಿದ್ದನ್ನ ಬರೀಬಹುದು. If you have rupees 2500, what would you like to buy? I would like to buy 2 dresses or I'd like to buy 2 trousers. ಈ ರೀತಿಯಾಗಿ ಆನ್ಸರ್ ಬರೀಬೇಕು. How much discount is offered by shop? 50% discount is offered by the shop. What would be the price of a saree costing 500 after the discount offered? The price of saree is 250 after discount because saree cost is 500. How much do you have to pay to buy a pair of trousers? I have to pay 500 to buy a pair of trousers. ಅಲ್ಲಿ 500 ಒಂದು ಪೇರ್ ಆಫ್ ಟ್ರೆಸರ್ಸ್ ಪ್ಯಾಂಟ್ಸ್ಗೆ 500 ಅಂತೇಳಿ ಕೊಟ್ಟಿದ್ರೆ ಅಲ್ಲಿ ಡಿಸ್ಕೌಂಟ್ ಅಲ್ಲಿ 1000 ಕೊಟ್ಟಿದೆ, ಸೊ 500 ನಾವು ಪೇ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬಂದಾಗ ಬೇಸ್ಡ್ ಆನ್ ಯುವರ್ ಆನ್ಸರ್ಸ್ ಗಿವನ್ ಕ್ವಶನ್ಸ್ ಪ್ರಿಪೇರ್ ಎ ಶಾರ್ಟ್ ರೈಟ್ ಅಪ್ ಇನ್ 6 to 8 ಸೆಂಟೆನ್ಸಸ್ ಅಬೌಟ್ ದ ಅಬೌವ್ ಶಾಪ್. ಇಲ್ಲಿ ರೈಟ್ ಅಪ್ ಅನ್ನು ಕೊಟ್ಟಿದ್ದೇನೆ. ಇಟ್ಸ್ ಕ್ಲಾತ್ ಶಾಪ್ ಆಫರಿಂಗ್ 50% ಆಫ್ ಡಿಸ್ಕೌಂಟ್ ಆನ್ ಆಲ್ ಕ್ಲಾತ್ಸ್. ಐ ವುಡ್ ಲೈಕ್ ಟು ಬೈ ಎ ಪೇರ್ ಆಫ್ ಟ್ರೌಸರ್ಸ್, 50% ಆಫ್ ಡಿಸ್ಕೌಂಟ್ ಆಫರ್ಡ್ ಬೈ ದ ಶಾಪ್. ಐ ಹ್ಯಾವ್ ಟು ಪೇ 500 ಫಾರ್ ಪೇರ್ ಆಫ್ trousers. There are many other dresses in the shop. There is a lady dress and even male dresses, kids wear. We can buy any type of clothes in the shop ಅಂತೇಳಿ ನೀವೇ ಸ್ವಂತವಾಗಿ ಒಂದು ರೈಟ್ ಅಪ್ ಅನ್ನು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಆಕ್ಟಿವಿಟಿಗೆ ಬಂದಾಗ ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಆ್ಯಂಡ್ ಸೇ ಫ್ಯೂ ಥಿಂಗ್ಸ್ ಅಬೌಟ್ ದ ಎಲೆಕ್ಟ್ರಿಕ್ ವೆಹಿಕಲ್ ಬೈ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಪಿಕ್ಚರ್. ಇಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲನ್ನು ಕೊಟ್ಟಿದೆ, ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಸೆಂಟೆನ್ಸನ್ನೆಲ್ಲ ಓದಿದ ನಂತರ ಕೆಳಗೆ ನೀಡಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಇಲ್ಲಿ ಫಸ್ಟ್ ಕ್ವಶನ್ ಇದೆ, ವಾಟ್ ಕೈಂಡ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆರ್ ದ ಎಲೆಕ್ಟ್ರಿಕ್ ವೆಹಿಕಲ್ ಮೇಕರ್ಸ್ ಮೇಕಿಂಗ್? ದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಕರ್ಸ್ ಮೇಕಿಂಗ್ ಮಲ್ಟಿ ಯುಟಿಲಿಟಿ E2 wheelers. ನೆಕ್ಸ್ಟ್, ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದೀಸ್ ಮಾಡ್ಯುಲರ್ ವೆಹಿಕಲ್ಸ್? ಇಟ್ ಈಸ್ ಮಲ್ಟಿ ಯುಟಿಲಿಟಿ, ಹ್ಯಾವ್ ಬೇಸ್ ರ್ಯಾಕ್, ಚೈಲ್ಡ್ ಸೀಟ್, ಇನ್ಸುಲೇಟೆಡ್ ಬಾಕ್ಸ್, ಸ್ಯಾಡಲ್, ಸ್ಟೇ ಆ್ಯಂಡ್ ಬ್ಯಾಗ್. ಅದಾದ ನಂತರ ಥರ್ಡ್ ಕ್ವಶನ್ ಇದೆ, whose need are these electrical vehicles going to fulfill? These electric vehicles going to fulfill middle class people needs. Next, what are the attachment options provided in these motor two wheelers?
Attachments options are base rack, child seat, insulated box, saddle stay and bag. Next, match the following ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ. ಇಲ್ಲಿ ಚೈಲ್ಡ್ ಸೀಟ್ ಅಂದಾಗ ಎ ಸೇಫ್ಟಿ ಸೀಟ್ ಫಾರ್ ಎ ಚೈಲ್ಡ್ ಫಿಟೆಡ್ ಇನ್ ಟು ವೆಹಿಕಲ್. ನೆಕ್ಸ್ಟ್, ಇನ್ಸುಲೇಟೆಡ್ ಬಾಕ್ಸ್ ಅಂದಾಗ ಹೆಲ್ಪ್ ಟು ಮೇಂಟೈನ್ ಪ್ರಾಡಕ್ಟ್ ಫ್ರೆಶ್ನೆಸ್ ಆಫ್ ಟೆಂಪ್ರೇಚರ್ ಸೆನ್ಸಿಟಿವ್ ಪ್ರಾಡಕ್ಟ್ಸ್. ಸ್ಯಾಡಲ್ ಸೇಫ್ಟಿ ಬ್ಯಾಗ್ಸ್ ಅಂದಾಗ ಹೆಲ್ಪ್ಸ್ ಟು ಇದು ಥರ್ಡ್ ಲಾಸ್ಟ್ ಇದೆ, ಹೆಲ್ಪ್ಸ್ ಟು ಸ್ಯಾಡಲ್ ಬ್ಯಾಗ್ ಸ್ಟೇ ಪ್ಲೇಸ್ ಆ್ಯಂಡ್ ಪ್ರಿವೆಂಟ್ ಬೈ ಗೆಟಿಂಗ್ ಕಾಂಟ್ಯಾಕ್ಟ್ ವಿತ್ ದ ಅದರ್ ಪಾರ್ಟ್ ಆಫ್ ರನ್ನಿಂಗ್ ವೆಹಿಕಲ್. ಬೇಸ್ ರ್ಯಾಕ್ ಅಂದಾಗ ಹೆಲ್ಪ್ಸ್ ಟು ಕ್ಯಾರಿ ಲಗೇಜ್ ಆನ್ ದ ರೂಫ್ ಆಫ್ ದಿ ವೆಹಿಕಲ್. ನೆಕ್ಸ್ಟ್, ಈ ಒಂದು ಆನ್ಸರ್ಸನ್ನು ಇಟ್ಕೊಂಡು ನಾವಿಲ್ಲಿ ಒಂದು ಇದಕ್ಕೆ ರೈಟ್ ಅಪ್ಪನ್ನು ಬರೀಬೇಕಾಗತ್ತೆ. ಆ ರೈಟ್ ಅಪ್ಪನ್ನು ಇಲ್ಲಿ ಬರೆದು ಆನ್ಸರ್ಸನ್ನು ನೀಡಿದ್ದೇನೆ. ಮೇಲೆ ಬರೆದಿರ್ತಕ್ಕಂಥ ಎಲ್ಲ ಆನ್ಸರ್ಸನ್ನು ಸೇರಿಸಿ ಒಂದು ರೈಟ್ ಅಪ್ಪನ್ನು ಇಲ್ಲಿ ಬರೀಬೇಕಾಗತ್ತೆ. ಇನ್ನು ಮುಂದೆ ಹೋದಾಗ ಒಂದು ಟೆಕ್ನಾಲಜಿ ಏಡೆಡ್ ಕೋಚಿಂಗ್ ಗಿವ್ಸ್ ವಿಂಗ್ಸ್ ಟು ಡ್ರೀಮ್ಸ್ ಆಫ್ ಪೂರ್ ಸ್ಟೂಡೆಂಟ್ಸ್ ಅಂತೇಳಿ ಉಡುಪಿಯಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ CEO ಮಾಡಿರ್ತಕ್ಕಂತಹ ಒಂದು ಪ್ರೋಗ್ರಾಮ್ನ ನ್ಯೂಸ್ ಆರ್ಟಿಕಲ್ ನೀಡಿರ್ತಾರೆ. ಆ ನ್ಯೂಸ್ ಆರ್ಟಿಕಲ್ಸನ್ನೆಲ್ಲ ನೀವು ಓದಿದ ನಂತರ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಹೂ ಆರ್ ರಿಸೀವಿಂಗ್ ಸ್ಪೆಷಲ್ ಕೋಚಿಂಗ್ ಟು ಎಕ್ಸೆಲ್ ಇನ್ ದ ನೀಟ್ ಆ್ಯಂಡ್ CET? Second PUC students from villages, poor students studying in government PU colleges and hostel students are getting this coaching from the district. ಇದನ್ನು ಯಾರಿಗೆ ಕೊಡ್ತಾರೆ? ಸೆಕೆಂಡ್ PUC ವಿಲೇಜ್ ಪೂರ್ ಸ್ಟೂಡೆಂಟ್ಸ್ಗೆ ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರೋರಿಗೆ ಮತ್ತು ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್, ವಾಟ್ ಈಸ್ ದ ಆಬ್ಜೆಕ್ಟಿವ್ ಬಿಹೈಂಡ್ ದ ಸ್ಪೆಷಲ್ ಕೋಚಿಂಗ್? ದ ಪೂರ್ ಸ್ಟೂಡೆಂಟ್ಸ್ ಕಾಂಪೀಟ್ ವಿತ್ ದಿ ಅದರ್ ಸ್ಟೂಡೆಂಟ್ಸ್. ಇದು ಅದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಬಂದಾಗ, who is the mastermind behind this coaching? Who is the coaching focusing on? Jilla Panchayat Udupi CEO Prasanna H is the mastermind. The coaching focusing on poor students, second PUC villages, means village students of the second PUC they are focusing on. Next, what are the arrangements made to conduct 90 minutes duration coaching session ಅಂತ ಇದೆ. ಇದಕ್ಕೆ ಆನ್ಸರು 5th ಅಲ್ಲಿ ಬರೆದುಬಿಟ್ಟಿದ್ದೇನೆ. ಇಲ್ಲಿ ಆನ್ಸರ್ ಬಂದಾಗ ವಾಟ್ ಆರ್ ದ ಅರೇಂಜ್ಮೆಂಟ್ಸ್ ಮೇಡ್ ಅಂದಾಗ ಎವ್ರಿ ಡೇ ಆಫ್ಟರ್ ಕ್ಲಾಸಸ್ 3 PM to 4 PM ಆ್ಯಂಡ್ ಆನ್ ಸಾಟರ್ಡೇ 1 PM to 3 PM. ವಾಟ್ ಆರ್ ದ PU ಕಾಲೇಜ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಎಕ್ವಿಪ್ಡ್ ವಿತ್ ಅಂತಿದೆ. ಅದನ್ನು ಮೇಲೆ 4th ಕ್ವಶನ್ಗೆ ಆನ್ಸರ್ ಬರೆದುಬಿಟ್ಟಿದ್ದೇನೆ. PU ಕಾಲೇಜ್ ಎಕ್ವಿಪ್ಡ್ ವಿತ್ 1.7 lakh ವರ್ತ್ ಇಂಟರಾಕ್ಟಿವ್ TV, 3 hours ಬ್ಯಾಕಪ್ UPS, ಎ ವೆಬ್ ಕ್ಯಾಮ್, ಎ ಲ್ಯಾಪ್ಟಾಪ್ ಆ್ಯಂಡ್ ಎಕ್ಸ್ಟರ್ನಲ್ ಸೌಂಡ್ ಸಿಸ್ಟಮ್. ಈ ಎಕ್ವಿಪ್ಮೆಂಟ್ಸನ್ನು ಅಲ್ಲಿ ನೀಡಲಾಗಿರುತ್ತೆ. ಇದಾದ ನಂತರ 6th ಕ್ವಶನ್ಗೆ ಬಂದಾಗ, ಹೂ ಆರ್ ದೇರ್ ಇನ್ ದ ಟೀಮ್ ಆಫ್ ಕೋಚಿಂಗ್ ದ ಸ್ಟೂಡೆಂಟ್ಸ್? ಗ್ರೂಪ್ ಆಫ್ PU ಕಾಲೇಜ್ ಲೆಕ್ಚರರ್ಸ್ ಆ್ಯಂಡ್ ಲೆಕ್ಚರರ್ಸ್ ಫ್ರಮ್ ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಇವರು ಆ ಕೋಚಿಂಗನ್ನು ನೀಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ 7th ಬಂದಾಗ, ಹೂ ಆರ್ ಬೀಯಿಂಗ್ ಗಿವನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್? ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಯಾರಿಗೆ ಕೊಡ್ತಾ ಇದ್ದಾರೆ ಅಂತ? ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಆರ್ ಗಿವನ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಹೂ ಸ್ಟೇಸ್ ಇನ್ ಹಾಸ್ಟೆಲ್ಸ್. ಹಾಸ್ಟೆಲಲ್ಲಿರ್ತಕ್ಕಂಥ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ಗೆ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ಲಿ ಇಲ್ಲಿ 8ನೇದಕ್ಕೆ ಬಂದಾಗ, ಹೌ ಆರ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಆ್ಯಂಡ್ SC/ST ಹಾಸ್ಟೆಲ್ ಎಕ್ವಿಪ್ಡ್ ವಿತ್ ಫಾರ್ ದ ಕೋಚಿಂಗ್? ಹಾಸ್ಟೆಲ್ಸ್ ಆರ್ ಎಕ್ವಿಪ್ಡ್ ವಿತ್ ಸ್ಮಾರ್ಟ್ TVs ಆ್ಯಂಡ್ ಎಕ್ಸ್ಪರ್ಟ್ಸ್. ಈ ಆನ್ಸರು. ಇನ್ನು 9ನೇ ಪ್ರಶ್ನೆಗೆ ಬಂದಾಗ, ಡು ಯು ಥಿಂಕ್ ಸಚ್ ಎಫರ್ಟ್ ಬೈ ಜಿಲ್ಲಾ ಪಂಚಾಯತ್ ವುಡ್ ಬಿ ಫ್ರೂಟ್ಫುಲ್? ಎಸ್, ಸಚ್ ಎಫರ್ಟ್ಸ್ are fruitful. Second PUC students from villages and hostels are poor. They will benefited and they can compete with the city students. ಅವ್ರ ಸ್ಟೂಡೆಂಟ್ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ಈ ಒಂದು ಎಫರ್ಟ್ಸ್ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಕ್ಕಂಥದ್ದನ್ನು ಬರೀಬೇಕಾಗತ್ತೆ. ಇದಾದ ನಂತರ ಇಲ್ಲಿ ನಾವು ಯೂಸಿಂಗ್ ದ ಎಬೋ ಇನ್ಫಾರ್ಮೇಷನ್ ಪ್ರಿಪೇರ್ ಎ ರೈಟ್ ಅಪ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಇದೆ. CEO Prasanna H of Udupi Jilla Panchayat started coaching for second PUC poor students which help students to compete with other students in NEET and CET. ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಉತ್ತರವನ್ನು ಬರೀಬೇಕಾಗುತ್ತೆ. ಅಂದರೆ ಈ ರೈಟ್ ಅಪ್ ಅದರ ಒಂದು ಮೇಯ್ನ್ ಆಬ್ಜೆಕ್ಟಿವನ್ನು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇದು 8th ಸ್ಟ್ಯಾಂಡರ್ಡ್ನ ಒಂದು ಸ್ಟೂಡೆಂಟ್ ಆಕ್ಟಿವಿಟಿ ಯೂನಿಟ್ ನಂಬರ್ 7 ಕೀ ಆನ್ಸರ್ಸ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಕೀ ಆನ್ಸರ್ಸನ್ನು ಈಗ ನೀವು ನೋಡಿದ್ದೀರಾ. ನೋಡಿದ ನಂತರ ಈ ಒಂದು ಆನ್ಸರ್ಸನ್ನು ನೀವು ಮತ್ತೊಮ್ಮೆ ವಿಡಿಯೋನ ನೋಡಿ ಕಲೀರಿ. ಅದಾದ ನಂತರ ನಿಮ್ಮ ಒಂದು ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಕಲ್ಲಿ ನೀವು ಸ್ವತಃ ಬರೀರಿ. ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೂ ನಿಮ್ಮ ಕಲಿಕಾ ಬಲವರ್ಧನೆ ಪುಸ್ತಕದಲ್ಲಿ
ಬರೆಯಿರಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.